ಎಲ್ಲೆಲ್ಲೂ ಕಾಣದಿರುವಂತಹ ಚಿತ್ರಗಳನ್ನ ನೀವು ಇಲ್ಲಿ ಕಣ್ತುಂಬಿಕೊಳ್ಳುವಂತಹ ಒಂದು ಸದಾ ಇದಾಗಲೇ ವರ್ಣರಂಜಿತವಲ್ಲ, ನೀವು ಮುಟ್ಟಬೇಡಿ ಪಾಲಿಕೆ ನಾಗಾಭರಣ ಅವರನ್ನ ನೀವು ಬಿಟ್ಟ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು, ಗಂಗಾ ಪ್ರಕಾಶನದ ಪ್ರಕಾಶಕರು ಆದಂತಹ ನಾರಾಯಣಗೌಡರ ನೇತೃತ್ವದಲ್ಲಿ ಅಂಬರೀಶ್ ಅವರಿಗೆ ಅಂಬಿ ಬಿಂಬ ಇದು ಚಿತ್ರವ್ಯೂಹ ಅನ್ನುವ ಒಂದು ಅದ್ಭುತವಾದ ಅತ್ಯಂತ ಪ್ರೀತಿಯ ಕಾಣಿಕೆಯನ್ನ ನಾವು ಈ ದಿನ ಅವರಿಗೆ ಸಮರ್ಪಿಸ್ತಾ ಇದ್ದೇವೆ. ಈ ಅರ್ಪಣೆ ಹೃದಯವಂತನಿಗೆ, ಈ ಅರ್ಪಣೆ ಸ್ನೇಹಜೀವಿಗೆ, ಈ ಅರ್ಪಣೆ ಕಲಿಯುಗ ಕಣ್ಣನಿಗೆ, ಇದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೀತಿಯ ಅಣ್ಣನಿಗೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ನಾಡಿನ ಖ್ಯಾತ ಪ್ರಸಿದ್ಧ ಮುಖ್ಯಮಂತ್ರಿಗಳು, ಸರಳರು, ಸಜ್ಜನರು, ಸಹೃದಯರು ಆದಂತಹ ಡಿ.ವಿ. ಸದಾನಂದಗೌಡರು ಬಂದಿದ್ದಾರೆ. ಅವರೆಲ್ಲರಿಗೂ ಕನ್ನಡ ನಾಡಿನ ಪರವಾಗಿ, ಅಂಬರೀಶ್ ಅವರ ಪರವಾಗಿ, ನಮ್ಮ ಸಂಸ್ಥೆಗಳ ಪರವಾಗಿ ಅತ್ಯಂತ ಪ್ರೀತಿಯಿಂದ ಅವ್ರನ್ನ ಸ್ವಾಗತಿಸ್ತಾ ಇದ್ದೇನೆ. ಈ ಅದ್ಭುತ ಛಾಯಾಲೋಕಕ್ಕೆ ಪತ್ರಿಕಾ ರಂಗದ ಬಹಳ ಪ್ರಮುಖರು, ನಮ್ಮೆಲ್ಲರ ಪ್ರೀತಿಯ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭದ ಸಂಪಾದಕರು ಆದಂತಹ ಶ್ರೀ ವಿಶ್ವೇಶ್ವರ ಭಟ್ರು ಆಗಮಿಸಿದ್ದಾರೆ. ಅವರಿಗೂ ಸಹ ಪ್ರೀತಿಯ ಸ್ವಾಗತ. ನಾಡಿನ ಖ್ಯಾತ ಅಭಿನಯ ಶಾರದೆ, ನನ್ನ ಪ್ರೀತಿಯ ಅಮ್ಮ ಜಯಂತಿ ಅಮ್ಮ ಬಂದಿದ್ದಾರೆ. ಇದರ ವೀಕ್ಷಣೆಯನ್ನು ಮಾಡಿ ಅವರ ಮೆಚ್ಚುಗೆಯ ನೋಟವನ್ನು ಸೂಚಿಸ್ತಾ ಇದ್ದಾರೆ. ಅವರಿಗೆ ಸಹ ಪ್ರೀತಿಯಿಂದ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು, ನೂರಾರು ಛಾಯಾಚಿತ್ರಗಳನ್ನು ನೀಡಿ ಈ ಛಾಯಾಲೋಕಕ್ಕೆ ಹೊಸ ಬೆರಗನ್ನು ತಂದುಕೊಟ್ಟಂತಹ ನನ್ನ ಪ್ರೀತಿಯ ಸಹೋದರಿ, ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷೆ ಶ್ರೀಮತಿ ತಾರಾ ಅನುರಾಧರವರಿಗೂ ಸಹ ಪ್ರೀತಿಯ ಸ್ವಾಗತಗಳು. ಅಂಬರೀಶ್ ಅವರನ್ನ ಬಾಲ್ಯದಿಂದ ಬಲ್ಲ ಒಂದು ಕುಟುಂಬ ಅಂದ್ರೆ ಶಂಕರ್ ಸಿಂಗ್, ಪ್ರತಿಮಾದೇವಿ ಕುಟುಂಬ. ಅವರೆಲ್ಲರ ಶಂಕರ್ ಸಿಂಗ್, ಪ್ರತಿಮಾದೇವಿ ದಂಪತಿಗಳ ಪುತ್ರರು. ಅಂಬರೀಶ್ ಅವರನ್ನ ಈ ನಾಡಿಗೆ ಚಲನಚಿತ್ರರಂಗದ ಮೂಲಕ ಪರಿಚಯಿಸಿದ ನಾಡಿನ ಖ್ಯಾತ ನಿರ್ದೇಶಕರು, ನನ್ನೆಲ್ಲ ಪ್ರೀತಿಯ ಬಾಬಣ್ಣ ರಾಜೇಂದ್ರ ಸಿಂಗ್ ಬಾಬುರವರು ಬಂದಿದ್ದಾರೆ. ಅವರಿಗೆ ಸಹ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆಯೇ ಈಗಾಗಲೇ ಕಾರ್ಯನಿಮಿತ್ತ ತೆರಳಿದ ಪೂಜ್ಯ ಮಹಾಪೌರರಾದಂತಹ ಡಿ ವೆಂಕಟೇಶ್ ಮೂರ್ತಿಯವರು ಒಂದು ವೀಕ್ಷಣೆಯನ್ನು ಮಾಡಿ ಹೊರಟರು. ಉಪಮೇಯರಾದಂತಹ ಶ್ರೀ ಎಲ್ ಶ್ರೀನಿವಾಸ ಹೊರಟರು, ಅವರಿಗೂ ಸಹ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಡಾಕ್ಟರ್ ಜಯಮಾಲಾರವರು ಬಂದಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಹೊಸ ಸಂಚಲನವನ್ನು ತಂದುಕೊಟ್ಟ ಡಾಕ್ಟರ್ ಜಯಮಾಲಾ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅಂಬಿ ಬಿಂಬ ಛಾಯಾಲೋಕದಿಂದ ನಾಗಾಭರಣರವರು ಬಂದಿದ್ದಾರೆ. ನಾಡಿನ ಖ್ಯಾತ ನಿರ್ದೇಶಕರು, ನಮ್ಮ ಹಿತೈಷಿಗಳು, ನಮ್ಮ ಅಂಬರದ ಎಲ್ಲ ರೂಪುರೇಷೆಗಳನ್ನ ನಮಗೆ ಪ್ರೀತಿಯಿಂದ ನೀಡ್ತಾ ಇರುವಂತಹ ನಾಗಾಭರಣರವರಿಗೆ ಸಹ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಪರಿಕಲ್ಪನೆಯನ್ನು ನೀಡಿದಂತ ಸತ್ಯಮೂರ್ತಿ ಆನಂದೂರ್ ಬಂದಿದ್ದಾರೆ, ಪ್ರಶಾಂತ್ ವಿಟ್ಲಾರ್ ಅವರು ಬಂದಿದ್ದಾರೆ. ಎಲ್ರಿಗೂ ಸ್ವಾಗತ. ಇಲ್ಲಿ ನೋಟಕ್ಕಷ್ಟೇ ತುಂಬಾ ಮೌಲ್ಯಗಳು, ಇಲ್ಲಿ ಭಾಷಣಕ್ಕೆ ಅತ್ಯಂತ ಕಮ್ಮಿ ಅವಕಾಶಗಳು ಅಂತ ಹೇಳ್ತಾ ನಾಡಿನ ಖ್ಯಾತ ಮುಖ್ಯಮಂತ್ರಿಗಳು ಉದ್ಘಾಟನಾ ಭಾಷಣವನ್ನ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಈ ಒಂದು ಚಿತ್ರವ್ಯೂಹದ
ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿರುವಂತಹ ಕನ್ನಡ ಕಂಡ ಮೇರು ನಟಿ ಶ್ರೀಮತಿ ಜಯಂತಿಯವರೇ, ಖ್ಯಾತ ಪತ್ರಕರ್ತ ಸನ್ಮಾನ್ಯ ವಿಶ್ವೇಶ್ವರ ಭಟ್ರವರೇ, ರಾಜೇಂದ್ರ ಸಿಂಗ್ ಬಾಬುರವರೇ, ಶ್ರೀಮತಿ ತಾರಾ ಅನುರಾಧ್ರವರೇ, ಜಯಮಾಲ್ರವರೇ, ಇಲ್ಲಿ ಸೇರಿದಂತ ನನ್ನೆಲ್ಲ ಪ್ರೀತಿಯ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರು, ಪ್ರಾಯಶಃ ಈ ಅಂಬಿಬಿಂಬವನ್ನು ಕಂಡ ಮೇಲೆ ಆ ಚಿತ್ರಗಳೇ ಉದ್ಘಾಟನೆ ಮಾಡಿಬಿಟ್ಟಿದ್ದಾವೆ. ಆದ ಕಾರಣ ಉದ್ಘಾಟನಾ ಭಾಷಣದ ಅವಶ್ಯಕತೆ ಇರಲಿಲ್ಲ. ಪ್ರತಿಯೊಂದು ಚಿತ್ರ ಕೂಡ ಎಲ್ಲ ವಿಚಾರವನ್ನ ನಮಗೆಲ್ಲ ತಿಳಿಸುವಂತಹ ಸಂಗತಿಗಳನ್ನು ಮಾಡಿದ ಮೇಲೆ ಯಾವ ವಿಚಾರಗಳನ್ನು ಮಾತಾಡಬೇಕೋ ಅದು ಆ ಚಿತ್ರಗಳ ಮೂಲಕ ಪ್ರತಿಬಿಂಬಿಸ್ತಾ ಇರುವಂತದ್ದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಾಯಶಃ ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಸಂಸ್ಕಾರ ಇದನ್ನೆಲ್ಲ ರಕ್ಷಿಸುವಂಥದ್ದು, ಮುಂದುವರಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಒಬ್ಬ ಹಿರಿಯ ಅದ್ಭುತ ಚಿತ್ರನಟ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂತ ಕೊಡುಗೆ, ಅದನ್ನ ನಾವು ಮುಂದಿನ ಪೀಳಿಗೆಗೆ ತಿಳಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಎಲ್ಲಿಂದ ಬಂದ್ರು, ಹೇಗೆ ನಡೆದ್ರು, ಹೇಗೆ ಮುಂದುವರಿತಾರೆ, ಅವರ ಆಚಾರ ವಿಚಾರಗಳೇನು, ಅವರ ಭಾವನಾತ್ಮಕ ಸಂಬಂಧಗಳೇನು, ಇದನ್ನೆಲ್ಲವನ್ನ ನಾವು ಸಮಾಜಕ್ಕೆ ತಿಳಿಸುವಂತ ಒಂದು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಪ್ರಾಯಶಃ ಇದನ್ನ ಭಾಷಣದ ಮೂಲಕ ತಿಳಿಸುವುದು ಸ್ವಲ್ಪ ಕಷ್ಟ. ಆದ್ರೆ ಅಕ್ಷರಶಃ ಅವರು ನಡೆದು ಬಂದಂತ ಹಾದಿ, ಅದರ ಚಿತ್ರಣವನ್ನ ಈ ರೀತಿಯ ಫೋಟೋಗಳ ಮುಖಾಂತರ, ಬಿಂಬಗಳ ಮುಖಾಂತರ ತಿಳಿಸಿದ್ರೆ ಅದು ಹೆಚ್ಚು ಅರ್ಥಪೂರ್ಣ ಆಗುತ್ತೆ. ನಾನು ಒಂದಷ್ಟು ಸ್ವಲ್ಪ ನೋಡಿದಷ್ಟೇ, ಬಾರಿ ಎಲ್ಲವನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ. ಆದ್ರೆ ಪ್ರತಿಯೊಂದು ಕೂಡ ಅವರ ಹುಟ್ಟಿನಿಂದ ಅವರ ಬದುಕಿನ ಇವತ್ತಿನವರೆಗೆ 60 ವರ್ಷದ ಈ 60 ವಸಂತಕ್ಕೆ ಕಾಲಿಡುವಂತಹ ಈ ಅಂಬಿಯವರ ಎಲ್ಲ ವಿಚಾರಗಳು ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಬಿಂಬಿಸ್ತಾ ಇರುವಂತದ್ದು. ನಾವೆಲ್ಲ ಇದನ್ನು ತಿಳ್ಕೊಂಡ್ರೆ ಯಾರು ಸಾಧನೆ ಮಾಡಬೇಕು ಅಂತಿದ್ದಾರ ಆ ಸಾಧನೆ ಮಾಡಬೇಕಾದವರಿಗೆ ಆ ಸಾಧನೆಯಲ್ಲಿ ನಡೆದಂತವರ ದಾರಿಯನ್ನ ಒಮ್ಮೆ ಅವಲೋಕನ ಮಾಡುವಂತ ಅವಶ್ಯಕತೆ ಇದೆ. ಪ್ರಾಯಶಃ ಅಂತ ಒಂದು ಅದ್ಭುತವಾದಂತ ಈ ಒಂದು ಚಿತ್ರ ವ್ಯೂಹನ್ನ ಇಲ್ಲಿ ಮಾಡಿದಂಥದ್ದು. ಇದರ ಮುಖಾಂತರ ಮುಂದಿನ ಒಂದು ಯೋಜನಾಂಗ, ನಾವು ಮುಂದೆ ಹೇಗೆ ಹೋಗಬೇಕು ಅಂಬರೀಷ್ ದಾರಿಯಲ್ಲಿ ನಾನು ನೋಡ್ತಾ ಇದ್ದೆ. ನಾನು ಕೇಳಿದೆ, ಇವತ್ತು ಸಮಾಜದಲ್ಲಿ ನಾಯಕರಾದ್ಮೇಲೆ ಖಳನಾಯಕರಾಗೋರು ಜಾಸ್ತಿ. ಆದ್ರೆ ಅಂಬರೀಷರು ಖಳನಾಯಕರಾಗಿ ನಾಯಕರಾಗಿರೋದು ಇದು ಭಾರಿ ಕಷ್ಟದ ಕೆಲಸ. ನಾನು ನೋಡಿದೆ, ಸಾಧಾರಣವಾಗಿ ಎಲ್ಲ ನಾಯಕರುಗಳು ಮೇಲೆ ಏರಿದಾಗೆ ಅವರು ಜನರಿಗೆಲ್ಲ ಖಳನಾಯಕರಾಗ್ತಾನೆ ಹೋಗ್ತಾ ಇರುವಂತದನ್ನ ನಾವು ಸಮಾಜದಲ್ಲಿ ಇವತ್ತು ನೋಡ್ತಾ ಇದ್ದೇವೆ. ಇದಕ್ಕೆ ವ್ಯತಿರಿಕ್ತವಾಗಿ ಒಬ್ಬ ಖಳನಾಯಕನಾಗಿ ನಾಯಕನಾದ್ರು. ಆದ ಕಾರಣ ಇದನ್ನ ಅನುಸರಿಸಬೇಕೆಂದು ಅವನ ಹುಟ್ಟು, ಬದುಕು, ಅವನಿಗೆ ಸಿಕ್ಕಂತ ಅವಕಾಶ, ಅವನು ನಡೆದಾಡಿದಂತ ದಾರಿ, ಇದನ್ನ ಅವಲೋಕನ ಮಾಡುವಂತ ಸಂದರ್ಭಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಆ ಅವಕಾಶಗಳನ್ನ ಹೇಗೆ ಸದ್ವಿನಿಯೋಗ ಮಾಡಿಕೊಳ್ಳಬಲ್ಲ, ಆ ಅವಕಾಶದ ಮುಖಾಂತರ ಅವ ಇತರರಿಗೆ ಹೇಗೆ ತನ್ನ ವ್ಯವಸ್ಥೆಯ ಮೂಲಕ, ತನ್ನ ನಡವಳಿಕೆ ಮೂಲಕ, ತನ್ನ ಆಚಾರಗಳ ಮೂಲಕ ಮಾರ್ಗದರ್ಶಿ ಸೂತ್ರಗಳನ್ನು ಇತರರಿಗೆ ಕೊಡಬಲ್ಲ ಅಂತ ಹೇಳೋದಕ್ಕೆ ಅಂಬರೀಷರಿಗಿಂತ ಮತ್ತೊಂದು ಜ್ವಲಂತ ಉದಾಹರಣೆ ಬೇರೆ ಇಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆದ ಕಾರಣ ಈ ಸಂದರ್ಭದಲ್ಲಿ ನಾನೇನು ಹೆಚ್ಚಿಗೆ ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಸಾಯಂಕಾಲ ಕೂಡ ದೊಡ್ಡ ಕಾರ್ಯಕ್ರಮ ಇದೆ, ಅದರಲ್ಲಿ ಕೂಡ ಭಾಗವಹಿಸಲಿಕ್ಕಿದೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ. ಎಲ್ಲ ಫೋಟೋಗಳನ್ನು ನೋಡ್ಬೇಕಾಗಿತ್ತು ನಾವು, ಆದ್ರೆ ನೋಡುವಷ್ಟು ಸ್ವಲ್ಪ ಪುರ್ಸೊತ್ತು ಕಡಿಮೆ ಆಗಿ ಇನ್ನೂ 2-3 ಕಾರ್ಯಕ್ರಮ, ವಿಶೇಷವಾದಂತಹ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಬೇಕಾದಂತ ಹಿನ್ನೆಲೆಯಲ್ಲಿ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ನಾಡಿನ ಜನತೆಗೆ. ಈ ಒಂದು ದೊಡ್ಡ ಈ ಅವರ ಫೋಟೋಗಳನ್ನ, ಆಲ್ಬಮ್ ಅನ್ನ ಕಲೆ ಹಾಕಿದಂತಹ ಸಾಹಸಿಗಳು, ಇವರು ಕೂಡ ನಿಜವಾಗಿ ಅಭಿನಂದನೆಗೆ ಅರ್ಹರು ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಷ್ಟು ದೊಡ್ಡ ರೀತಿಯಲ್ಲಿ ಇದನ್ನ ಕಲೆ ಹಾಕಿ ಈ ರೀತಿ ಪ್ರದರ್ಶನ ಮಾಡಬೇಕು ಅಂತ ಹೇಳಿದ್ರು ಸಣ್ಣ ಸಂಗತಿ ಅಲ್ಲ. ಎಷ್ಟು ಚಿತ್ರ ಇದೆ ಒಟ್ಟಿಗೆ? 700 ಚಿತ್ರಗಳಿದ್ದಾವೆ. ಇನ್ನೊಮ್ಮೆ 3000 ಚಿತ್ರಗಳನ್ನು ಕಲೆ ಹಾಕಿದ್ರಂತಲ್ಲ ನೀವು. ಅದ್ಭುತ. ನೀವು ಆ ಕಾಡಿ ಹಾಗೆ ಬಿಟ್ಟದಕ್ಕೆ ಸಾರ್ಥಕ. ಯಾಕಂತ ಹೇಳಿದ್ರೆ ಆ ಕೆಲಸ ಮಾಡ್ಬೇಕಾದ್ರೆ ಪೂರ್ತಿ ಸೇವ್ ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲ ಇದಕ್ಕೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂತ ಪ್ರಯತ್ನಗಳನ್ನು ಅವರು ಮಾಡಿದ್ದಾರೆ. ಪ್ರಾಯಶಃ ಇಡೀ ರಾಜ್ಯದ ನಮಗೆಲ್ಲರೂ ಕೂಡ ಅಂಬರೀಷರ ಜೀವನ ಚರಿತ್ರೆಯನ್ನ ಈ ಫೋಟೋಗಳ ಮುಖಾಂತರ ತೋರಿಸಿಕೊಡೋದ್ರ ಮೂಲಕ ನೀವು ಕೂಡ ಇದೇ ದಾರಿಯಲ್ಲಿ ಸಾಗಿ ಈ ರೀತಿ ಸಾಧನೆಯನ್ನ ಮಾಡಲಿಕ್ಕೆ ಹೆಚ್ಚು
ಪ್ರಯತ್ನಗಳನ್ನು ಪಡಿ ಅಂತ ಹೇಳುವಂತ ಸಂತೋಷವನ್ನು ಕೊಡುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಾನು ಹೆಚ್ಚಿನ ವಿಚಾರಗಳನ್ನ ಸಾಯಂಕಾಲದ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗ ಎಷ್ಟು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕಲ್ಪನೆ ಮಾಡಿಕೊಟ್ಟಂತಹ ನನ್ನೆಲ್ಲ ಮಿತ್ರರಿಗೆ ನಾನು ವಂದಿಸಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. 3 ದಿನಗಳ ಕಾಲ ಇದು ಎಲ್ಲರ ದರ್ಶನಕ್ಕೆ ಲಭ್ಯ ಇದೆ ಅಂತ ಹೇಳುವಂತದ್ದನ್ನ ನಾನು ಕೇಳಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್. ನನ್ನ ಹೃತ್ಪೂರ್ವಕ ವಂದನೆಗಳು. ತಮ್ಮೆಲ್ಲರಿಗೂ ಸಹ ನನ್ನ ವಂದನೆಗಳು. ಈ ಫೋಟೋ ಸೆಕ್ಷನ್ ಫಸ್ಟ್ ಮಾತಾಡ್ಬೇಕು ಅಂತಂದ್ರೆ, ಈ ಫೋಟೋಸ್ನ ಪ್ರತಿಯೊಂದು ಚಿತ್ರದಲ್ಲೂ ಅಂಬರೀಷ್ ಅವರು ಮೆರೀತಾ ಇದ್ದಾರೆ, ತುಂಬಾ ಚೆನ್ನಾಗಿ. ಇದನ್ನ ಆರ್ಗನೈಸ್ ಮಾಡಿದವರು ವೀರೇಶ್ ಅವರು ನನಗೆ ಸೋದರ ಮಾವನು ಹೌದು, ನನಗೆ ಒಳ್ಳೆ ಫ್ರೆಂಡೂ ಹೌದು. ಅದಕ್ಕೆ ಅವರು ಇವರು ಅಂತ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅವನು ಇವನು ಅಂದ್ಬಿಡ್ತೀನಿ, ಯಾರು ಬೇರೆ ಮಾಡ್ಕೋಬಾರ್ದು. ಹಾಗಾದ್ರೆ ನಮ್ಮ ಎಲ್ರಿಗೂ ಗೊತ್ತಿದೆ, ಇಡೀ ಕರ್ನಾಟಕ ಗೊತ್ತಿದೆ ಬಾರ ಹೋಗುವ. ಹಾಗಾಗಿ ಅವನ ಒಳ್ಳೆಯ ಹೃದಯಕ್ಕೆ, ಒಳ್ಳೆ ಮನುಷ್ಯ, ಒಳ್ಳೆ ಹೃದಯ ಇದೆ. 4 ಜನಕ್ಕೆ ಹೆಲ್ಪ್ ಮಾಡುವಂತ ಒಂದು ಮನಸ್ಸಿದೆ. ಹಾಗಾಗಿ ಅವನ ಆಸೆಗಳನ್ನ ನೆರವೇರಿಸಬೇಕು ಅಂತ ತಾಯಿ ಕೇಳ್ತಾ ಇದ್ದೀನಿ. ಈ ಕಡೆ ಚಿತ್ರರಂಗದಲ್ಲಿ ಬಂದು ಯಾವ್ದು ನಾನು ಟಿವಿನಲ್ಲೇ ನೋಡಿದೆ, ನಾನು ಪಿಕ್ಚರಲ್ಲೇ ಪಾಠ ಮಾಡಲ್ಲ, ನನ್ಗೆ ಬೇಕಾಗಿಲ್ಲ, ನನ್ಗೆ ಸಾಕಾಯ್ತದ ಅಂತ ಹುಚ್ಚಿಡಿದೀಯಾ. ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿ ಸಿನಿಮಾ ರಂಗಕ್ಕೆ ಮಾರ್ಗದರ್ಶಕನಾಗಿದ್ದು ಅದು ಮುಂದುವರಿಸ್ಕೊಂಡು ಹೋಗ್ಬೇಕು, ಎಲ್ರಿಗೂ ಮಾದರಿಯಾಗಿರ್ಬೇಕು ಅಂತ ನಾನು ಬಯಸ್ತಾ ಇದ್ದೀನಿ. ಯಾಕೆಂತಂದ್ರೆ ನಮ್ಮೆಲ್ಲ ಆರ್ಟಿಸ್ಟ್ಗಳ ಪರವಾಗಿ ಕೂಡ ನಾನು ಅವನಿಗೆ ಶುಭ. ಹಾಗಾಗಿ ಅವನ ಹುಟ್ಟುಹಬ್ಬದ ಶುಭಾಶಯಗಳು. ಆ ಚಾಮುಂಡೇಶ್ವರಿ ಅವನಿಗೆ ಆಯುಷ್ಯ, ಆರೋಗ್ಯ, ಮನ ನೆಮ್ಮದಿ ಕೊಟ್ಟು ಕಾಪಾಡಬೇಕು. ನಮ್ಮ ವೀರೇಶ್ ತಂಡದವರಿಗೆ ಎಲ್ಲ ನಾನು ಅವನಿಗೆ. ಹಾಗಾಗಿ ಯಾಕೆಂದ್ರೆ ಅಂಬರೀಷ್ ನಮ್ಮ ಹೆಮ್ಮೆಯ ನಟ ಮಾತ್ರ ಅಲ್ಲ, ಚಿತ್ರರಂಗದ ಆಸ್ತಿ ಕೂಡ. ಕಳೆದ 40 ವರ್ಷಗಳಲ್ಲಿ ಅಂಬರೀಷ್ ಸಾಧನೆ ಮಾಡಿರ್ತಕ್ಕಂಥದ್ದನ್ನ ನಮ್ಮ ಕಣ್ಣು ಮುಂದೆ ಇಲ್ಲಿ ಎಲ್ಲ ಚಿತ್ರಗಳಲ್ಲಿ ಬಿಂಬಗಳ ಮುಖಾಂತರ ಇಲ್ಲಿ ಚಿತ್ರಿಸಿ ಇಲ್ಲಿ ಇಟ್ಟರೆ ಎಲ್ಲ ಕನ್ನಡಿಗರ ಹೃದಯದಲ್ಲಿ ಆ ಬಿಂಬಗಳೆಲ್ಲವೂ ಕೂಡ 217 ಚಿತ್ರಕ್ಕೂ ಹೆಚ್ಚಿನ ಚಿತ್ರಗಳ ಮುಖಾಂತರ ಹೃದಯದಲ್ಲಿ ಅಂಬರೀಷ್ ನಿಂತಿದ್ದಾರೆ. ಅಂಬರೀಷ್ ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದೊಂದು ನೆನಪುಗಳನ್ನ ಬಿಟ್ಟಿದ್ದಾರೆ. ಆ ಎಲ್ಲ ನೆನಪುಗಳನ್ನು ನಾವು ಒಟ್ಟು ಮಾಡಿದಾಗ ಇವತ್ತು ಒಂದೇ ನಾನು ಅಂಬರೀಷ್ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನೀವು ಬದುಕಿನಲ್ಲಿ ಏರುವ ಅಂಬರದೆತ್ತರಕ್ಕೆ ನೀವು ಏರಿದ್ದೀರಿ. ಎಲ್ಲವನ್ನು ನೀವು ಕಷ್ಟ ಸುಖ ಎಲ್ಲವನ್ನೂ ಕಂಡಿದ್ದೀರಿ, ಸಂಭ್ರಮಿಸಿದ್ದೀರಿ. ಇಡೀ ಚಿತ್ರೋದ್ಯಮವನ್ನ ಬೆಳೀಲಿಕ್ಕೆ ನೀವು ಸಹಕರಿಸಿದ್ದೀರಿ. ಸಂಧಾನಕಾರರಾಗಿ ನೀವು ಬಂದಿದ್ದೀರಿ, ಉದ್ಯಮದ ಹಿರಿಯನಾಗಿ ನಿಂತ್ರಿ, ಎಲ್ಲ ರೀತಿಯಲ್ಲೂ ನೀವು ಕಟ್ಟಿದ್ರಿ. ಆದ್ರೆ ಒಂದೇ ಒಂದು ಕೆಲಸವನ್ನ ನೀವು ಮಾಡಬೇಕು, ನಿಮಗೆ ಆಯಸ್ಸು ಆರೋಗ್ಯ ಹೆಚ್ಚಿನದಾಗಿ ಸಿಗ್ಲಿ. ಆ ಸಿಗಬೇಕು ಅಂದ್ರೆ ನೀವು ಇನ್ನೊಂದಷ್ಟು ಶಿಸ್ತಿನಿಂದ ಆರೋಗ್ಯದ ಕಡೆ ಗಮನ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಉದ್ಯಮಕ್ಕೆ ನಿಮ್ಮ ಅವಶ್ಯಕತೆ ಇದೆ. ಉದ್ಯಮದ ಇಡೀ ಚಿತ್ರೋದ್ಯಮ ನೀವು ಈ ನಮ್ಮಲ್ಲಿ ಒಂದು ತಳಪಾಯ ಇಲ್ಲದೆ ಇವತ್ತು ಉದ್ಯಮ ಒಂದೊಂದು ಚಿತ್ರವಾಗ್ತಿರೋದನ್ನ ನಾವು ಕಣ್ಣಲ್ಲಿ ಕಾಣ್ತಿದ್ದೀವಿ. ಈ ಚಿತ್ರವಾಗೋದನ್ನ ಕ್ರೋಢೀಕರಿಸಿ ಎಲ್ಲರನ್ನು ಒಟ್ಟಿಗೆ ಸೇರಿಸುವಂತಹ ಶಕ್ತಿ ತಮ್ಮಲ್ಲಿದೆ. ತಾವು ಮುಂದಾಳತ್ವವನ್ನು ವಹಿಸಿಕೊಂಡು ಉದ್ಯಮಕ್ಕೆ ನೀವು ದೊಡ್ಡ ಶಕ್ತಿಯಾಗಿ ನಿಲ್ಬೇಕು ಅಂತ ಕೇಳ್ತಾ, ದೇವರು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಯಸ್ಸು ಆರೋಗ್ಯವನ್ನ ಕರುಣಿಸ್ಲಿ, ಇನ್ನೂ ಹೆಚ್ಚಿನ ಶಕ್ತಿಯನ್ನ ನೀಡಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಕೇಳ್ತೀನಿ. ಸ್ವಾಗತ ಸುಸ್ವಾಗತ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸದಾನಂದಗೌಡ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು, ನಮ್ಮ ಭಾಷಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಜಕ್ಕೂ ಇದೊಂದು ಅಪರೂಪವಾದಂತಹ ಒಂದು ಕಾರ್ಯಕ್ರಮ. ಅಂಬರೀಷ್ ಅವರ ಜೀವನದ 60 ವರ್ಷಗಳ ನೆನಪುಗಳ ಬುದ್ಧಿಯನ್ನು ಹಾಕಿಡುವಂತಹ ಒಂದು ಅಪೂರ್ವವಾದಂತಹ ಒಂದು ಕಾರ್ಯಕ್ರಮ. ನಾನು ನಿಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲರ ಗಣ್ಯರ ಪರವಾಗಿ ಈ ಕಾರ್ಯಕ್ರಮದ ಸಂಘಟಕರಿಗೆ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಕನ್ನಡ ಚಿತ್ರರಂಗ ಕಂಡಂತ
ಧೀಮಂತ ನಟರಲ್ಲಿ ಅಂಬರೀಷ್ ಕೂಡ ಒಬ್ಬರು. ಇವತ್ತು ಅವರು 60 ವಸಂತಗಳನ್ನ 60ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಅಂಬರೀಷ್ ಅವರಿಗೂ ಮತ್ತು ಕನ್ನಡ ಚಿತ್ರರಂಗ ಎರಡೂ ಕೂಡ ಒಂದಕ್ಕೊಂದು ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥದ್ದು. ಇವತ್ತಿನ ಎಲೆಕ್ಟ್ರಾನಿಕ್ ಯುಗದಲ್ಲಿ ನಾವು ಚಿತ್ರಗಳನ್ನು ನೋಡಿ ನಾವು ಹಾಗೆ ಮರೆತು ಬಿಡ್ತೇವೆ. ಆದರೆ ಈ ಒಂದು ಫೋಟೋದಲ್ಲಿ ಈ ಎಲ್ಲ ಫೋಟೋಗಳನ್ನು ನೋಡಿದಾಗ ನಾನು ನನ್ನ ಬಾಲ್ಯದ ಜೀವನಕ್ಕೆ ಜಾರಿ ನನ್ನ ಬಾಲ್ಯದ ದಿನಗಳನ್ನ ಆ ಮೂಲಕವಾಗಿ ಕನ್ನಡ ಚಿತ್ರರಂಗದ ಮೂಲಕ ಹೋಲಿಸಿಕೊಂಡು ಅನೇಕ ನೆನಪಿನ ಬುದ್ಧಿಯನ್ನ ತೆರೆದಿಟ್ಟು ಇವತ್ತಿನ ಕಾರ್ಯಕ್ರಮದ ಸಂಘಟಕರು ಬಹಳ ಉಪಕಾರವನ್ನು ಮಾಡಿದ್ದಾರೆ. ಪ್ರಾಯಶಃ ಅಂಬರೀಷ್ ಜೀವನದ ಅವರ ವ್ಯಕ್ತಿತ್ವದ ಹಾಗೂ ಅವರ ನಟನೆ ಮತ್ತು ಕಲಾವಂತಿಕೆ ಈ ಚಿತ್ರಗಳಲ್ಲಿ ಸಾಕಷ್ಟು ದಟ್ಟವಾಗಿ ಮೇಳೈಸಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಕರ್ನಾಟಕ ರಕ್ಷಣಾ ಹಾಗೆ ಅಂಬರೀಷ್ ಅವರಿಗಾಗಿ 60ರ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಾವೇನಾದರೂ ಅಂಬರೀಷ್ ಅವರಿಗೆ ನೆನಪಲ್ಲಿ ಉಳಿಯುವಂತ, ಶಾಶ್ವತವಾಗಿ ಅವರ ನೆನಪಲ್ಲಿ ಉಳಿಬೇಕು. ಯಾಕೆಂದ್ರೆ ಅನೇಕ ಸಂದರ್ಭದಲ್ಲಿ ನಾವೆಲ್ಲ ಭಾರಿ ಹತ್ತಿರದಿಂದ ಅಂಬರೀಷ್ ಅವರನ್ನು ನೋಡಿದ್ದೀವಿ. ನನಗೆ ಅಂದ್ಕೊಂಡ ಹಾಗೆ ಅಂತ ಒಬ್ಬ ಹೃದಯವಂತ ಮತ್ತೊಬ್ಬರನ್ನ ನಾನು ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ತಾಯಿಯ ಮೌಲ್ಯಗಳನ್ನ ಇಟ್ಕೊಂಡಿರುವಂತ, ತಾಯಿಗೆ ಎಷ್ಟು ಆ ಹತ್ತಿರದ ಸಂಬಂಧ ಇರುತ್ತೋ ಹಾಗೆ ನುಡಿ ಸ್ವಲ್ಪ ಕಠೋರ ಆದರೂ ಸಹ ಭಾರಿ ಹೃದಯವಂತ ಮತ್ತು ತಾಯಿ ಹೃದಯ ಇರುವಂತ ಇಡೀ ಭಾರತದ ಚಿತ್ರೋದ್ಯಮದಲ್ಲಿ ಯಾವ್ದಾದ್ರು ನೋಡ್ಲಿಕ್ಕೆ ಸಾಧ್ಯ ಆಗಿದ್ರೆ ಅದು ನಮ್ಮೆಲ್ಲರ ಪ್ರೀತಿಯ ದಾನಶೂರ ಕರ್ಣ ರೇಬಲ್ ಸ್ಟಾರ್ ಅಂಬರೀಷ್ ಅಂತ ಹೇಳಿಕ್ಕೆ ನನಗೆ ಭಾರಿ ಖುಷಿ ಆಗಿದೆ. ವಿಭಾಗವನ್ನ ಒಡಹುಟ್ಟಿದವರು ಗುರು ಜಗದ್ಗುರು ಜಲೀಲನ ಸಿನಿಮಾ ಯಾನ ಕಲ್ಲರಳಿ ಹೂವಾಗಿ ಒಂದೊಂದು ಭಾಗಕ್ಕೂ ಕೂಡ ಅದ್ಭುತವಾದ ಶೀರ್ಷಿಕೆಗಳಿವೆ. ನಿಧಾನವಾಗಿ ಸಾವಧಾನವಾಗಿ ವೀಕ್ಷಿಸಿ. ನಿಮ್ಮೆಲ್ಲರಲ್ಲಿ ಮನವಿ ಯಾರು ಅಭಿಮಾನಿಗಳಿದ್ದೀರಿ, ದಯಮಾಡಿ ಎಲ್ಲ ಸಾವಧಾನವಾಗಿ ನಿಮ್ಮ ಅಣ್ಣನ 60ನೇ ವರ್ಷ ಆಸನಗಳನ್ನ ಕ್ಲಿಯರ್ ಮಾಡಬೇಕು. ಇವತ್ತು ಅದೇ